ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಸಂಡೇ. ಇವತ್ತು ನಮ್ಮ ಎನ್ಫೀಲ್ಡ್ ಹೆಲ್ತ್ ಚೆಕಪ್ ಇದೆ. ಸೊ ಆಲ್ರೆಡಿ ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಆಲ್ರೆಡಿ. ಸೊ ಡಾಕ್ಟರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಎನ್ಫೀಲ್ಡ್ನ ಹೆಲ್ತ್ ಚೆಕ್ ಮಾಡೋದಕ್ಕೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸಿಗೋಣ ಬನ್ನಿ ಮುಂದೆ. ಗಾಯ್ಸ್, ಇವತ್ತೇನಕ್ಕೂ ಗೊತ್ತಿಲ್ಲ, ಬೆಳಗ್ಗೆ ಮಳೆ ಬರೋ ಥರ ಚಾನ್ಸಸ್ ತುಂಬ ಇದೆ. ಸೊ ತುಂಬ ಕ್ಲೌಡಿ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸಾವಿರ ಮಾತಾಡ್ತಾರೆ. ಸೊ ನಾವು ನಿಯತ್ತಾಗಿರೋದು ಆಯೋ ಭಗವಂತನಿಗೆ ಸೊ ಗೈಸ್, ಇನ್ನೊಂದು ಏನು ವಿಷಯ ಗೊತ್ತಾ? ಸೊ ನಾವು ನಮ್ಮ ಹೆಲ್ತ್ನ ಚೆಕಪ್ ಮಾಡ್ಕೊಂಡು ಹೇಳ್ಬೇಕು ಗೊತ್ತಿಲ್ಲ, ಬಟ್ ಬೈಕ್ ಅಂತ ಬಂದಾಗ A to Z ನಾವು ಚೆನ್ನಾಗಿ ನೋಡ್ಕೋತೀವಿ. ಸೊ ಸರ್ವಿಸ್ ಸ್ಟೇಷನ್ ಇಂದ ಕಾಲ್ ನಮ್ಗೆ ಬಂದಿಲ್ಲ ಅಂತ ಹೇಳಿದ್ರು, ನಿಮ್ಮ ಗಾಡಿ ಸರ್ವಿಸ್ ಮಾಡಬೇಕು ಸರ್ ಈ ಡೇಟ್ಗೆ ಅಂತ ಕಾಲ್ ಬಂದಿದ್ದೇ ಇದ್ರು ಕೂಡ ಸೊ ನಾವೇ ಕಾಲ್ ಮಾಡಿಬಿಟ್ಟು ಕೇಳ್ತೀವಿ, ಸರ್ ಈ ಡೇಟ್ಗೆ ಸರ್ವಿಸ್ ಇದೆ, ಬುಕ್ ಮಾಡ್ಕೊಡಿ, ನಮಗೆ ನಾವು ಅಪಾಯಿಂಟ್ಮೆಂಟ್ ಕೊಡಿ ಅಂತ ನಾವೇ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಆ ಬೈಕ್ ಬಾಂಡಿಂಗ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ಆ ಬೈಕ್ ತಗೊಂಡವ್ರಿಗೆ ಗೊತ್ತು, ಆ ಬೈಕ್ ಓನರ್ಸ್ಗಳಿಗೆ ಗೊತ್ತು, ಆ ಬೈಕ್ ಅವ್ರಿಗೆ ಎಷ್ಟು ಒಂದು ಕಂಫರ್ಟೇಬಲ್ ರೈಡ್ನ ಕೊಟ್ಟಿರುತ್ತೆ. ಹಾಗೆ ಹೇಳೋಕೋದ್ರೆ ತುಂಬ ವಿಷಯ ಇದೆ ಬೈಕ್ ಬಗ್ಗೆ. ಯಾಕಂತ ಹೇಳಿದ್ರೆ ಅದು ಬೈಕ್ ಅಲ್ಲ, ಅದು ನಿಮ್ಮ ಜೊತೆ ಇರೋ ಒಂದು ಜೀವ ಅಂತ ನಾವು ಫೀಲ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನನ್ನ ಬೈಕು ನನಗೆ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಅದು ಬಂದಮೇಲೆ ನನಗೆ ತುಂಬ ಅಂದರೆ ತುಂಬ ಖುಷಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಅದನ್ನ ಮಿಸ್ ಮಾಡ್ಕೊಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಅದ್ರ ಸರ್ವಿಸ್ ಸ್ಟೇಷನಿಂದ ಕಾಲ್ ಬರೋದು ಬಿಡೋದು ಅದು ನನಗೆ ಬೇಕಾಗಿಲ್ಲ. ನಾನು ಫಸ್ಟು ಅದು ಸರ್ವಿಸ್ ಬಂದ ತಕ್ಷಣ ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಅದು ಕರೆಕ್ಟಾಗಿ ಯಾವ ಸರ್ವಿಸ್ ಡೇಟ್ ಬಂದಿರುತ್ತೆ ಅದೇ ದಿನ ತಗೊಂಡು ಹೋಗ್ಬಿಟ್ಟು ಗಾಡಿನ ಚೆಕಪ್ ಮಾಡ್ಕೊಂಡು ಫುಲ್ಲು ಕರೆಕ್ಟಾಗಿರ್ಬೇಕು. ನನ್ನ ಗಾಡಿ ಯಾವತ್ತೂ ನಾನು ಕರೆಕ್ಟ್ ಇದೆ ಗಾಯ್ಸ್. ನಮ್ಮ ಎನ್ಫೀಲ್ಡ್ ಹಾಸ್ಪಿಟಲ್ ಅಂದರೆ ನಮ್ಮ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ ಇದೆ. ಸೊ ಆಲ್ರೆಡಿ ಇನ್ನೂ ತುಂಬ ಗಾಡಿಗಳು ಬಂದಿದೆ ಹೆಲ್ತ್ ಚೆಕಪ್ಗೋಸ್ಕರ ಅಲ್ವಾ. ಸೊ ನಮ್ಮ ಗಾಡಿನೂ ಇಲ್ಲೇ ಬಿಡ್ತಾ ಇದ್ದೀನಿ. ಸೊ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಸೊ ನಾನು ಬೆಳಿಗ್ಗೆ ಬೇಗನೆ ಬಂದೆ, ಯಾಕಂದರೆ ಸಂಡೇ ಇವತ್ತು 2:30ಗೆ ಸರ್ವಿಸ್ ಸ್ಟೇಷನ್ ಕ್ಲೋಸ್ ಆಗುತ್ತೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಸೊ ನನಗೆ ಇವತ್ತೇ ಗಾಡಿ ಬೇಕಂತ ಹೇಳಿದ್ದಕ್ಕೆ ಅವರು ಇಲ್ಲ ಸರ್ ಬನ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಕರೆದಿದ್ದಾರೆ. ಬೈಕ್ನ ಇಲ್ಲೇ ಬಿಟ್ಬಿಟ್ಟು ಸೊ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ 2 ಗಂಟೆ ಗಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ಪುನಃ ಬರಬೇಕು ಇಲ್ಲಿಗೆ. ಸೊ ನನ್ನ ರಥನ ಮತ್ತೆ ಪುನಃ ಮನೆ ಕರ್ಕೊಂಡು ಹೋಗಿ ಬರಬೇಕು. ಸೊ ವೇಟಿಂಗ್. ಸೊ ಗಾಡಿ ಬಿಟ್ಟು ಹೋಗಿ ಒಂಥರ ಬೇಜಾರಾಗ್ತದೆ. ಸೊ ನಮ್ಮ ಗಾಡಿ ಬಿಟ್ಟು ಇನ್ನೊಬ್ರು ಗಾಡೀಲಿ ಹೋಗೋದು ಒಂಥರ ಆ ಫೀಲೇ ಬೇರೆ ಥರ. ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಸರ್ವಿಸ್ ಆಗಲೇಬೇಕು. ಸೊ ವೆಯ್ಟ್ ಮಾಡೋಣ. ಸೊ ಇವತ್ತೇ ಗಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮುಂದಿರೋದು ಸರ್ವಿಸ್ ಸ್ಟೇಷನ್ ವಿಸಿಟ್ ಮಾಡಿರೋದು. ಸೊ ಗಾಡಿ ಕಂಡೀಷನ್ ಎಲ್ಲ ನಾನು ಮುಂದಿನ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸೊ ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮೇಲೆ ಇರಬೇಕು ಗಾಯ್ಸ್. ಯಾಕಂತ ಹೇಳಿದ್ರೆ ಇದು ನಾನು ಚಿಕ್ಕದಾಗಿರೋ ಸ್ಟಾರ್ಟ್ ಮಾಡಿರೋ ಚಾನಲ್ಲು. ಸೊ ಆದಷ್ಟು ನೀವು ನಮಗೆ ಸಪೋರ್ಟು ಹೆಲ್ಪ್ ಮಾಡಿದ್ರೆ ಸೊ ಮುಂದಿನ ದಿನಗಳಲ್ಲಿ ನಾನೊಂದು ಒಳ್ಳೆ ಕಂಟೆಂಟ್ಗಳನ್ನ ನಿಮ್ಗೆ ಕೊಡ್ಬೋದು. ಸೊ ಪ್ಲೀಸ್ ಗೈಸ್ ಆದಷ್ಟು ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಲೈಕ್ಸ್ ಶೇರ್ಸ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ ಗಾಯ್ಸ್. ಸೊ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.